ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೋಯಾ ಚಂಕ್ಸ್ ಹಾಕಿ ನಾನು ಬಿರಿಯಾನಿ ಥರ ಮಾಡ್ತೀನಿ. ನೋಡಿ, ಇಲ್ಲಿ ಇದು 80 ಗ್ರಾಮ್ಸ್ ಅಷ್ಟಿದೆ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಹಾಗೆ ಇದು ಮಸಾಲೆಗೆ ಒಂದು 2 ಚಕ್ಕೆ, ಹಾಗೆ ಒಂದು 10 ಲವಂಗ, ಹಾಗೆ ಒಂದು 2 ಏಲಕ್ಕಿ, ಒಂದು 3 ಇಂಚಿನಷ್ಟು ಶುಂಠಿ, 1-2 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ ಚಿಕ್ಕದು, ಹಾಗೆ ಒಂದು 6 ಹಸಿಮೆಣಸು, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಅದ್ರ ಜೊತೆಗೇ ನಾನು 1 ಸ್ಪೂನಷ್ಟು ಸೋಂಪು ಇದಕ್ಕೆ ಆಲ್ರೆಡಿ ಮಿಕ್ಸಿಗೆ ಹಾಕಿದ್ದೀನಿ. ನಾನು ಸೋಂಪಿದೆ ಅಲ್ಲ, ಸೋಂಪು 1 ಸ್ಪೂನಷ್ಟು ಸಾಕು. ಹಾಗೆ ನಾನು ನೋಡಿ ಒಗ್ಗರಣೆಗೆ 2 ಈರುಳ್ಳಿ, ಚಿಕ್ಕದು 2 ಈರುಳ್ಳಿ, ಹಾಗೆ 2 ದೊಡ್ಡ ಟೊಮೆಟೊ, ಹಾಗೆ 1-2 ಹಸಿಮೆಣಸು ಉದ್ದ ಸಿಗಲಿ ಇಟ್ಕೊಂಡಿನಿ, ಹಾಗೆ ಏಲಕ್ಕಿ 4. ಹಾಗೆ ಇದ್ರ ಜೊತೆಗೇ ನಾವು ಏನಂದರೆ 2 ಚಕ್ರ ಮೊಗ್ಗನ್ನು ಹಾಕ್ಕೊತೀನಿ. ಇದು ಒಗ್ಗರಣೆಗಷ್ಟೇ ಅದು. ಈಗ ಮೊದಲಿಗೆ ನಾವು ಖಾರ ರುಬ್ಕೊಳ್ತೀನಿ. ಈಗ ಎಲ್ಲ ಮಸಾಲೆಗಳನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಇದಿಷ್ಟನ್ನು ನಾನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಯಾಕಂದರೆ ಇದು ನಾವು ನೀರು ಹಾಕಬೇಡಿ, ಹಾಗೆಯೇ ಡ್ರೈಯಲ್ಲೇ ಆದಷ್ಟು ರುಬ್ಬಲಿಕ್ಕೆ ನೋಡಿ. ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಷ್ಟೇ. ನಾವೀಗ ಖಾರ ರುಬ್ಬೋಕ್ಕಿಂತ ಮೊದಲೇ ಇದನ್ನೊಂದು ಸೋಯಾನು ಸ್ವಲ್ಪ ನಾವು ಬಿಸಿ ನೀರಿನಲ್ಲಿ ಹಾಕಿ ಅದನ್ನು ಸ್ವಲ್ಪ ನೆನೆಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ. ಇದು ನೀರು ಬಿಸಿ ಆದಮೇಲೆ ನಾವು ಅದಕ್ಕೆ ಹಾಕೋಣ ಸೋಯಾ ಚಂಕ್ಸನ್ನು. ಈಗ ನೋಡಿ ನೀರು ಕುದೀತಾ ಇದೆ. ಇದಕ್ಕೆ ನಾನೊಂದು ಲೈಟಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಒಂದು 1/4 ಸ್ಪೂನಷ್ಟು ಸಾಲ್ಟ್ ಹಾಕ್ತೀನಿ. ಈಗ ಇದಕ್ಕೆ ನಾನು ಈ ಸೋಯಾ ಇದೆ ಅಲ್ವಾ, ಇದನ್ನ ಹಾಕ್ಕೊತೀನಿ. ಈಗ ನೋಡಿ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು. ಇದು ಈಗ ನೀರಲ್ಲೇ ಚೆನ್ನಾಗಿ ಇದಾಗಲಿ. ಆಮೇಲೆ ಇದನ್ನು ಈ ನೀರು ತೆಗೆದು ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ಇದನ್ನು ಹಿಂಡಿ ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಇದು ಸ್ವಲ್ಪ ದಪ್ಪ ಆಗೋ ತನಕ ಹಾಗೆ ಇರಲಿ. ಒಳ್ಳೆ ಸೋಯಾನ ತಗೊಳ್ಳಿ. ಕೆಲವೊಂದು ಏನಂದರೆ ಹಾಗೆ ಲೂಸ್ ಎಲ್ಲ ಸೇಲ್ ಮಾಡ್ತಾರೆ, ಅವು ಚೆನ್ನಾಗಿರೋದಿಲ್ಲ. ಅವು ಅಂಗಡಿಯಲ್ಲಿ ಒಳ್ಳೆ ಕ್ವಾಲಿಟಿ ನೋಡಿ ತನ್ನಿ. ಇದು ಚೆನ್ನಾಗಿದೆ. ಅದು ಪ್ರೆಸ್ ಮಾಡಿದಾಗ ಸ್ಮೂತಾಗಿರಬೇಕು. ಹಾಗಾಗಿದ್ದರೆ ಅದು ಸಾಕಾಗುತ್ತೆ. ಅಷ್ಟಾಗಿದ್ದರೆ ಮತ್ತು ನಾವು ಕುಕ್ಕರಿಗೆ ಹಾಕ್ತೀವಲ್ಲ, ಆವಾಗ ಅವು ಚೆನ್ನಾಗಿ ಬೇಯ್ತದೆ. ಇದೇನಂದರೆ ಇದರಲ್ಲಿ ಸ್ವಲ್ಪ ನೊರೆ ಥರ ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈಗ ಇದು ಸಾಕು. ನಾನು ಇದರಲ್ಲಿ ಸ್ವಲ್ಪ ನೀರನ್ನು ತೆಗೆದು ಕ್ಲೀನ್ ಮಾಡ್ಕೊತೀನಿ. ಈಗ ನೋಡಿ, ಬೇರೆ ನೀರು ಹಾಕ್ಕೊಂಡು ಬಂದೆ, ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಬಂದಿರೋದು. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಈ ನೊರೆ ಇದೆ ಅಲ್ವಾ, ಈ ನೊರೆ ಹೋಗ್ಬೇಕು. ಅದರಲ್ಲಿರೋಂಥ ಆ ಬಿಳಿ ನೊರೆ ಬರುತ್ತೆ ನೋಡಿ, ಅದು ಕ್ಲೀನ್ ಆಗಬೇಕು. ಈಗ ನೋಡಿ, ಈ ಥರ ಮಾಡಿ ಇಟ್ಕೊಳ್ಳಿ. ಹೀಗೆ ಎಲ್ಲವನ್ನು ಹಿಂಡಿ ಕ್ಲೀನಾಗಿ ತೆಗೆದು ಪ್ಲೇಟಿಗೆ ಹಾಕ್ಕೊತೀನಿ. ನೋಡಿ, ಎಲ್ಲವನ್ನು ಹಿಂಡಿ ತೆಗ್ದಿದ್ದೀನಿ. ಈಗ ನಾವು ಕುಕ್ಕರ್ ಇಟ್ಕೊಳ್ಳೋಣ.
ಈಗ ಕುಕ್ಕರ್ ಕಾದಿದೆ. ಈಗ ನಾನು ಇದಕ್ಕೆ ಒಳ್ಳೆಣ್ಣೆ ಹಾಕ್ಕೊತೀನಿ. ಮೊದಲಿಗೆ ಒಂದು 5-6 ಸ್ಪೂನಷ್ಟು ಹಾಕಿ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತೀನಿ. 1 ಸ್ಪೂನಷ್ಟು ಸಾಕು. ಈಗ ಇದಕ್ಕೆ ನಾನು ಚಕ್ರ ಮೊಗ್ಗು ಮತ್ತು ಏಲಕ್ಕಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ತೀನಿ. ಫ್ಲೇಮ್ ಚಿಕ್ಕ ಇಟ್ಕೊಳ್ಳಿ ಮೊದಲಿಗೆ. ಈಗ ನಾನು ಹಸಿಮೆಣಸು ಹಾಕ್ತೀನಿ. ಈಗ ನಾನು ಈರುಳ್ಳಿ ಹಾಕ್ತೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ಪಲಾವ್ ಎಲೆ ಇದೆಯಲ್ಲ, ಇದನ್ನು ಹಾಕ್ತೀನಿ ಇದಕ್ಕೆ. ಮೊದಲಿಗೆ ನಾನು ಹಾಕಿಲ್ಲ, ಯಾಕಂದರೆ ಅದು ತುಂಬ ಆಯಿಲಲ್ಲಿ ಫ್ರೈ ಆದರೆ ಸ್ಮೆಲ್ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ಈರುಳ್ಳಿ ಹಾಕಿದ ಮೇಲೆ ಹಾಕ್ತೀನಿ. ಈಗ ನೋಡಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹೆಚ್ಚಿಟ್ಕೊಂಡಿದ್ದೀವಲ್ವ ಟೊಮೆಟೊ ಹಾಕೋಣ. ದೊಡ್ಡ ಹೆಚ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ. ಅದಕ್ಕೇ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ಟೊಮೆಟೊ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಇಷ್ಟ ಆದರೆ ಸಾಕು. ಈಗ ನಾನು ಇದಕ್ಕೆ ಚೀಟಿಗೆ ಅಡುಗೆ ಅರಿಶಿನ ಹಾಕ್ತೀನಿ. ನೋಡಿ, ಈಗ ಸ್ಮ್ಯಾಶ್ ಆಗಿರೋ ಟೊಮೆಟೊಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಹಾಕಿದ್ದೀನಿ ನಾನು. ಈಗ ಇದಕ್ಕೆ ನಾವು ಏನು ಹೇಳಿ ಸೋಯಾ ತೆಗೆದಿಟ್ಕೊಂಡಿದ್ದೀವಲ್ವ, ಆ ಸೋಯಾನ ಹಾಕ್ಕೊತೀನಿ. ಬೇಕಾದರೆ ಜೊತೆಗೆ ನೀವು ಬಟಾಣಿ ಕೂಡ ಸೇರಿಸ್ಕೋಬೋದು. ನಾನು ಬರೀ ಸೋಯಾನೇ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಮಸಾಲೆ. ಆ ಮಸಾಲೆಯನ್ನು ಹಾಕೋಣ ಇದಕ್ಕೆ. ಈಗ ಮಸಾಲೆ ಹಾಕೋಣ. ನೋಡಿ, ಈ ಗ್ಲಾಸಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ನಾನು ಇದರಲ್ಲೇ 4 ಗ್ಲಾಸ್ ನೀರು ಹಾಕ್ತೀನಿ. ಈಗ ನಾನು 2 ಗ್ಲಾಸ್ ನೀರನ್ನು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಖಾರ ಎಲ್ಲ ಇದೆ ಅಲ್ವಾ, ಅದಕ್ಕೇ. ಈಗ ನೋಡಿ, ಮತ್ತೆ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇದಕ್ಕೇ. ಅಲ್ಲಿಗೆ ನಾನೀಗ 4 ಗ್ಲಾಸ್ ನೀರು ಹಾಕಿದ್ದೀನಿ. ಇದರಲ್ಲಿ 2 ಲೋಟ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ನಾವು ಇದಕ್ಕೇ ಸಾಲ್ಟ್ ಹಾಕಿ ಬಿಡೋಣ ಇವಾಗಲೇ. ನಾನು 2 ಸ್ಪೂನು ಸಾಲ್ಟ್ ಹಾಕ್ತೀನಿ ಇದಕ್ಕೆ. ಸಾಲ್ಟ್ ಸಾಕು, ಮತ್ತೆ ಹಾಕಬೇಡಿ. ಈಗ ನೋಡಿ, ನಾನು ಇದಕ್ಕೆ 1 ಸ್ಪೂನಷ್ಟು ಪಲಾವ್ ಮಸಾಲ ಹಾಕ್ತೇನೆ. ಇದು ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೊಳ್ಳಿ.
ಈಗ ನೋಡಿ ಕುದೀತಾ ಇದೆ. ಇದಕ್ಕೆ ನಾನು ಕಸ್ತೂರಿ ಮೇಥಿ ಹಾಕ್ಕೊತೀನಿ. ಇಲ್ಲಿ ಕಸ್ತೂರಿ ಮೇಥಿ ಹಾಕ್ತಿದ್ದೀನಿ. ಈಗ ಅಕ್ಕಿ ಹಾಕ್ತೀನಿ. ಈಗ ಇದಕ್ಕೆ ನಾನು ಅರ್ಧದಷ್ಟು ಲೆಮನ್ ಇದೆಯಲ್ಲ, ಲೆಮನ್ ಹಾಕ್ತೀನಿ. ನೋಡಿದು ಪ್ರೆಷರ್ ಇಳ್ದಿದೆ. ಈಗ ತೆಗ್ದಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ ಅಲ್ವಾ, ಸೂಪರಾಗಿ ಬಂದಿದೆ. ಸೂಪರಾದ ಬಿಸಿ ಬಿಸಿ ಸೋಯಾ ಬಿರಿಯಾನಿ. ಇದು ಮೊಸರು ಬಜ್ಜಿ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಟ್ರೈ ಮಾಡಿ. ಹಾಗೆ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.